ಎಲ್ಲರಿಗೂ ನಮಸ್ಕಾರ. ಭಾರತದ ಜನಗಣತಿ ಈಗ ಸಂಪೂರ್ಣವಾಗಿ ಡಿಜಿಟಲ್ ಆಗ್ತಾ ಇದೆ. ಅಂದ್ರೆ 2026-27ರ ಸೆನ್ಸಸ್ನ ಮೊದಲ ಹೆಜ್ಜೆಯಾದ ಮನೆಗಳ ಪಟ್ಟಿ ಮಾಡೋ ಕೆಲಸ ಇನ್ಮುಂದೆ ಪೇಪರ್ನಲ್ಲ, ಬದಲಾಗಿ ಮೊಬೈಲ್ ಆಪ್ ಮೂಲಕ ನಡೆಯಲಿದೆ. ಹಾಗಾದ್ರೆ ಗಣತಿದಾರರು ಬಳಸಬೇಕಾದ ಈ HLO ಮೊಬೈಲ್ ಆಪ್ನ ಕಂಪ್ಲೀಟ್ ಗೈಡಲ್ಲಿದೆ. ಇದನ್ನ ಹೇಗೆ ಬಳಸಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡೋಣ ಬನ್ನಿ. ಸರಿ, ಈ ಇಡೀ ಪ್ರಕ್ರಿಯೆಯನ್ನ ನಾವು 5 ಮುಖ್ಯ ಭಾಗಗಳಾಗಿ ನೋಡಬಹುದು. ಮೊದಲಿಗೆ ನಿಮ್ಮ ಡಿಜಿಟಲ್ ಟೂಲ್ ಕಿಟ್, ಅಂದ್ರೆ ನಿಮ್ಗೆ ಏನ್ ಬೇಕು ಅಂತ. ಆಮೇಲೆ ನಿಮ್ದೇ ಆದ ಒಂದು ಮ್ಯಾಪ್ ರೆಡಿ ಮಾಡೋದು ಹೇಗೆ ಅಂತ. ಆಮೇಲೆ HLO ಆ್ಯಪ್ ಒಳಗೆ ಏನೇನಿದೆ ಅಂತ ನೋಡ್ತೀವಿ. ನಂತರ ಫೀಲ್ಡ್ಗೆ ಹೋಗಿ ಸರ್ವೆ ಮಾಡೋದು ಹೇಗೆ, ಮತ್ತು ಕೊನೆಯದಾಗಿ ಎಲ್ಲ ಕೆಲಸ ಮುಗಿದ್ಮೇಲೆ ಅದನ್ನ ಫೈನಲ್ ಮಾಡೋದು ಹೇಗೆ ಅಂತ ಒಂದೊಂದಾಗಿ ಡೀಟೇಲ್ ಆಗಿ ನೋಡೋಣ. ಮೊದಲನೇ ಹಂತ ನಿಮ್ಮ ಡಿಜಿಟಲ್ ಟೂಲ್ ಕಿಟ್. ಅಂದ್ರೆ ಫೀಲ್ಡ್ಗೆ ಇಳಿಯೋದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಗಣತಿದಾರನ ಹತ್ರ ಯಾವೆಲ್ಲ ಡಿಜಿಟಲ್ ಪರಿಕರಗಳು ಇರಬೇಕು ಮತ್ತೆ ಅದರ ಬಗ್ಗೆ ಬೇಸಿಕ್ ನಾಲೆಜ್ ಯಾಕೆ ಮುಖ್ಯ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಹೌದು, ಇನ್ಮುಂದೆ ಪೇಪರ್ ಪೆನ್ ಕೆಲಸಕ್ಕೆ ಫುಲ್ ಸ್ಟಾಪ್. ಯಾಕೆಂದ್ರೆ ಜನಗಣತಿಯ ಮೊದಲ ಮತ್ತು ಅತಿ ಮುಖ್ಯವಾದ ಹಂತ ಅಂದ್ರೆ ಮನೆಗಳ ಪಟ್ಟಿ ಮಾಡೋದು ಈಗ ಕಂಪ್ಲೀಟ್ ಆಗಿ ಒಂದು ಮೊಬೈಲ್ ಆಪ್ ಮೂಲಕ ನಡೆಯುತ್ತೆ. ಇದರಿಂದ ಸಮಯ ಉಳಿಯುತ್ತೆ, ಅಷ್ಟೇ ಅಲ್ಲ, ಡೇಟಾ ಕೂಡ ತುಂಬಾನೇ ನಿಖರವಾಗಿರುತ್ತೆ. ಹಾಗಾದ್ರೆ ಈ ಹೊಸ ಡಿಜಿಟಲ್ ಸಿಸ್ಟಮ್ನಲ್ಲಿ ಕೆಲ್ಸ ಶುರು ಮಾಡೋಕೆ ಒಬ್ಬ ಗಣತಿದಾರನಿಗೆ ಏನೆಲ್ಲ ಬೇಕು, ಏನ್ ರಿಕ್ವೈರ್ಮೆಂಟ್ಸ್ ಇವೆ ನೋಡಿ. ಇದೊಂದು ತುಂಬಾನೇ ಮುಖ್ಯವಾದ ವಿಷಯ. ಈ ಆಪ್ ಎಲ್ಲ ಮೊಬೈಲ್ಗಳಲ್ಲೂ ವರ್ಕ್ ಆಗಲ್ಲ. ಇದನ್ನ ಬಳಸೋಕೆ ನಿಮ್ಮ ಮೊಬೈಲ್ನಲ್ಲಿ ಕನಿಷ್ಠ ಅಂದ್ರೂ ಆಂಡ್ರಾಯ್ಡ್ 11 ವರ್ಷನ್ ಇರಬೇಕು, ಮತ್ತೆ 4GB ರ್ಯಾಮ್ ಇರಲೇಬೇಕು. ಇದಕ್ಕಿಂತ ಜಾಸ್ತಿ ಇದ್ರೆ ಇನ್ನೂ ಒಳ್ಳೇದು, ಆದ್ರೆ ಇದು ಮಿನಿಮಮ್ ರಿಕ್ವೈರ್ಮೆಂಟ್. ಸರಿ, ಈ ಇಡೀ ಪ್ರಾಸೆಸ್ಸಲ್ಲಿ ಒಂದು ಪದ ಪದೇ ಪದೇ ಬರುತ್ತೆ, ಅದೇ HLB ಅಂದ್ರೆ ಹೌಸ್ ಲಿಸ್ಟಿಂಗ್ ಬ್ಲಾಕ್. ಸಿಂಪಲ್ ಆಗಿ ಹೇಳೋದಾದ್ರೆ ಇದು ಗಣತಿದಾರರಿಗೆ ಅಂತಾನೇ ನಿಗದಿಪಡಿಸಿರೋ ಒಂದು ಏರಿಯಾ, ಅವರ ಕಾರ್ಯಕ್ಷೇತ್ರ. ಇನ್ನೊಂದು ಪ್ರಮುಖ ಪದ ಅಂದ್ರೆ HLO ಅಂದ್ರೆ ಹೌಸ್ ಲಿಸ್ಟಿಂಗ್ ಆಪರೇಷನ್. ಇದು ಬೇರೇನೂ ಅಲ್ಲ, ಗಣತಿದಾರರು ಬಳಸೋ ಆ ಮೊಬೈಲ್ ಆಪ್ ಇದೆಯಲ್ಲ, ಅದೇ HLO. ಓಕೆ, ಈಗ ಎರಡನೇ ಹಂತಕ್ಕೆ ಬರೋಣ. ಇದು ಈ ಪ್ರೊಸೆಸ್ನಲ್ಲೇ ತುಂಬಾನೇ ಮುಖ್ಯವಾದ ತಯಾರಿ ಅಂತ ಹೇಳ್ಬೋದು. ಅದೇನಪ್ಪ ಅಂದ್ರೆ ನಿಮ್ಗೆ ಕೊಟ್ಟಿರೋ ಏರಿಯಾದ ಒಂದು ನಿಖರವಾದ ನಕ್ಷೆಯನ್ನ ರೆಡಿ ಮಾಡೋದು. ಇಲ್ಲಿ 2 ಥರದ ಮ್ಯಾಪ್ಗಳಿವೆ, ಇದನ್ನ ಅರ್ಥ ಮಾಡ್ಕೋಬೇಕು. ಒಂದು, ಆಪ್ನಲ್ಲೇ ಸಿಗೋ HLB ಮ್ಯಾಪ್. ಇದು ಸ್ಯಾಟಲೈಟ್ ಇಮೇಜ್ ಆಗಿರುತ್ತೆ, ಒಂದು ರೀತಿ ರೆಫರೆನ್ಸ್ ಇದ್ದ ಹಾಗೆ. ಇದನ್ನ ನೋಡ್ಕೊಂಡು ಗಣತಿದಾರರು ತಮ್ಮ ಕೈಯಲ್ಲೇ ಒಂದು ಲೇಔಟ್ ಮ್ಯಾಪನ್ನು ಬಿಡಿಸ್ಕೋಬೇಕು. ಫೀಲ್ಡ್ ವರ್ಕ್ಗೆ ಬಳಸೋದು ಈ ಕೈಯಿಂದ ಬಿಡಿಸಿದ ಮ್ಯಾಪನ್ನೇ. ಹಾಗಾದ್ರೆ ಈ ಲೇಔಟ್ ಮ್ಯಾಪ್ ಮಾಡೋದು ಹೇಗೆ? ಇದು ತುಂಬಾನೇ ಕ್ರಿಟಿಕಲ್ ಸ್ಟೆಪ್. ಮೊದಲಿಗೆ ಆಪ್ನಿಂದ HLB ಮ್ಯಾಪ್ ಡೌನ್ಲೋಡ್ ಮಾಡ್ಕೋಬೇಕು. ಆಮೇಲೆ ನಿಮ್ಗೆ ಕೊಟ್ಟಿರೋ ಏರಿಯಾಗೆ ನೇರವಾಗಿ ಹೋಗ್ಬೇಕು. ಅಲ್ಲಿ ಮ್ಯಾಪ್ನಲ್ಲಿರೋ ಗಡಿಗಳನ್ನ, ಹೆಗ್ಗುರುತುಗಳನ್ನ ವೆರಿಫೈ ಮಾಡಿ ಎಲ್ಲ ಬಿಲ್ಡಿಂಗ್, ರಸ್ತೆ, ಗಲ್ಲಿ ಎಲ್ಲವನ್ನೂ ನೀಟಾಗಿ ಗುರುತು ಹಾಕಿ ನಿಮ್ಮದೇ ಒಂದು ಕ್ಲಿಯರ್ ಆದ ರೇಖಾಚಿತ್ರವನ್ನ ರೆಡಿ ಮಾಡ್ಕೋಬೇಕು. ಸರಿ, ಮ್ಯಾಪ್ ರೆಡಿ ಆಯ್ತು. ಈಗ ನೇರವಾಗಿ ಆಪ್ ಒಳಗಡೆ ಹೋಗೋಣ ಬನ್ನಿ. ಇದನ್ನ ಇನ್ಸ್ಟಾಲ್ ಮಾಡೋದು ಹೇಗೆ, ಲಾಗಿನ್ ಆಗೋದು ಹೇಗೆ, ಮತ್ತೆ ಅದರೊಳಗಿರೋ ಆಪ್ಷನ್ಸ್ ಏನೇನು ಅಂತ ನೋಡೋಣ. ಇಲ್ಲಿ ಒಂದು ತುಂಬಾನೇ ಮುಖ್ಯವಾದ ಸೆಕ್ಯೂರಿಟಿ ವಾರ್ನಿಂಗ್. ಈ HLO ಆ್ಯಪನ್ನು ಗೂಗಲ್ ಪ್ಲೇಸ್ಟೋರಿಂದ ಮಾತ್ರ ಡೌನ್ಲೋಡ್ ಮಾಡಿ. ವಾಟ್ಸಾಪ್ನಲ್ಲೋ ಅಥವಾ ಬೇರೆ ಕಡೆಯಿಂದಲೋ ಬರೋ ಯಾವುದೇ APK ಫೈಲ್ಗಳನ್ನು ದಯವಿಟ್ಟು ಇನ್ಸ್ಟಾಲ್ ಮಾಡೋಕೆ ಹೋಗಬೇಡಿ. ಇದು ತುಂಬಾನೇ ಮುಖ್ಯ. ಫಸ್ಟ್ ಟೈಮ್ ಲಾಗಿನ್ ಆಗೋದು ತುಂಬಾನೇ ಸಿಂಪಲ್. ನಿಮ್ಮ ಸೂಪರ್ವೈಸರ್ ಕೊಟ್ಟಿರೋ ಯೂಸರ್ ID ಮತ್ತೆ ಪಾಸ್ವರ್ಡ್ ಹಾಕಿ, ಕ್ಯಾಪ್ಚಾ ಎಂಟರ್ ಮಾಡಿ ರಿಜಿಸ್ಟರ್ ಅಂತ ಕೊಡಿ. ಆಮೇಲೆ ನೆಕ್ಸ್ಟ್ ಟೈಮ್ ಈಸಿಯಾಗಿ ಲಾಗಿನ್ ಆಗಕ್ಕೆ ನಿಮ್ಗೆ ಅಂತ ಒಂದು 4 ಡಿಜಿಟ್ ಪಿನ್ ಸೆಟ್ ಮಾಡ್ಕೋಬೇಕು ಅಷ್ಟೇ. ಲಾಗಿನ್ ಆದ ತಕ್ಷಣ ನಿಮ್ಗೆ ಆಪ್ನ ಮೇನ್ ಸ್ಕ್ರೀನ್ ಕಾಣುತ್ತೆ. ಇಲ್ಲಿ 6 ಮುಖ್ಯ ಆಪ್ಷನ್ಸ್ ಇವೆ. ಹೊಸ ಮನೆಯ ಡೀಟೇಲ್ ಸೇರಿಸೋದು, ಡೇಟಾ ಅಪ್ಡೇಟ್ ಮಾಡೋದು, ಸಿಂಕ್ ಮಾಡೋದು, ಕೊನೆಗೆ ಇಡೀ ಬ್ಲಾಕ್ನ ಕೆಲಸ ಮುಗಿತು ಅಂತ ಮಾರ್ಕ್ ಮಾಡೋದು. ಹೀಗೆ ಎಲ್ಲ ಮುಖ್ಯ ಕೆಲಸಗಳು ಇಲ್ಲೇ ಇವೆ. ಓಕೆ, ಇಲ್ಲಿವರೆಗೂ ತಯಾರಿ ನೋಡಿದ್ವಿ. ಈಗ ಅಸಲಿ ಕೆಲಸ ಅಂದ್ರೆ ಸರ್ವೆ ಮಾಡೋದು ಹೇಗೆ ಅಂತ ನೋಡೋಣ. ಆಪ್ನಲ್ಲಿರೋ ಮನೆ ಪಟ್ಟಿ ನಮೂದು ಅಥವಾ ಹೌಸ್ ಲಿಸ್ಟ್ ಎಂಟ್ರಿ ಆಪ್ಷನ್ ಬಳಸಿ ಒಂದು ಮನೆಯ ಕಂಪ್ಲೀಟ್ ಡೀಟೇಲ್ಸ್ ಹೇಗೆ ಫಿಲ್ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಒಂದು ಹೊಸ ಮನೆಯ ಸರ್ವೆ ಶುರು ಮಾಡೋಕೆ ಮನೆ ಪಟ್ಟಿ ನಮೂದು ಮೇಲೆ ಟ್ಯಾಪ್ ಮಾಡಿ. ಲೈನ್ ನಂಬರ್ ಮತ್ತು ಸೆನ್ಸಸ್ ಹೌಸ್ ನಂಬರ್ ಆಟೋಮ್ಯಾಟಿಕ್ ಆಗಿ ಫಿಲ್ ಆಗುತ್ತೆ. ನೀವು ಮಾಡಬೇಕಾಗಿರೋದಿಷ್ಟೇ ಆ ಲಿಸ್ಟ್ನಿಂದ ಸರಿಯಾದ ಬಿಲ್ಡಿಂಗ್ ನಂಬರ್ ಯಾವುದು ಅಂತ ಸೆಲೆಕ್ಟ್ ಮಾಡೋದಷ್ಟೇ. ಪ್ರತಿ ಮನೆಗೆ ಹೋದಾಗಲೂ ಅಲ್ಲಿಂದ ಮಾಹಿತಿ ಕಲೆ ಹಾಕೋಕೆ ಒಂದು ಡೀಟೇಲ್ಡ್ ಪ್ರಶ್ನಾವಳಿ ಇದೆ. ಇದರಲ್ಲಿ ಒಟ್ಟು 33 ಪ್ರಶ್ನೆಗಳಿರುತ್ತವೆ. ಇದು ಆ ಮನೆಯ ಬಗ್ಗೆ ಒಂದು ಕಂಪ್ಲೀಟ್ ಚಿತ್ರಣವನ್ನ ಕೊಡುತ್ತೆ. ಹಾಗಾದ್ರೆ ಈ 33 ಪ್ರಶ್ನೆಗಳಲ್ಲಿ ಏನೆಲ್ಲ ಇರುತ್ತೆ? ಇದರಲ್ಲಿ
ಆ ಮನೆ ಕಟ್ಟಿರೋ ಸಾಮಗ್ರಿಗಳು ಅಂದ್ರೆ ಗೋಡೆ, ನೆಲ, ಮೇಲ್ಚಾವಣಿ ಯಾವುದರಿಂದ ಮಾಡಿದ್ದು ಅನ್ನೋದ್ರಿಂದ ಹಿಡಿದು ಮನೆಯ ಕಂಡೀಷನ್ ಹೇಗಿದೆ, ಮನೆಯ ಯಜಮಾನ ಯಾರು, ಒಟ್ಟು ಎಷ್ಟು ಜನ ಇದ್ದಾರೆ, ಕುಡಿಯೋ ನೀರು, ಕರೆಂಟು, ಟಾಯ್ಲೆಟ್ ಸೌಲಭ್ಯ ಇದೆಯಾ, ಅಷ್ಟೇ ಅಲ್ಲ ಟಿವಿ, ಇಂಟರ್ನೆಟ್ಟು, ಗಾಡಿ ಇದೆಯಾ ಅನ್ನೋವರೆಗೂ ಮಾಹಿತಿ ಇರುತ್ತೆ. ಸರಿ, ಸರ್ವೆ ಮುಗೀತು. ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಕ್ತು. ಆದ್ರೆ ಅಷ್ಟಕ್ಕೆ ಕೆಲ್ಸ ಮುಗಿಯೋಲ್ಲ. ಆ ಡೇಟಾವನ್ನ ಸರಿಯಾಗಿ ಸೇವ್ ಮಾಡಿ ಕಂಪ್ಲೀಟ್ ಮಾಡೋಕೆ ಕೆಲವು ಫೈನಲ್ ಸ್ಟೆಪ್ಸ್ ಇವೆ. ಅವು ತುಂಬಾನೇ ಮುಖ್ಯ. ಯಾವುವು ಅಂತ ನೋಡೋಣ. ಪ್ರತಿ ಮನೆಯ ಸರ್ವೆ ಮುಗಿದ ತಕ್ಷಣ ಕೊನೆಯಲ್ಲಿ ಈ ಕೆಲಸಗಳನ್ನ ಮಾಡಲೇಬೇಕು. 1. ಆ ಮನೆಯವರ ಒಂದು ಕಾಂಟ್ಯಾಕ್ಟ್ ಮೊಬೈಲ್ ನಂಬರ್ ಹಾಕೋದು. 2. ನೀವು ತುಂಬಿದ ಎಲ್ಲಾ 33 ಉತ್ತರಗಳನ್ನ ಒಮ್ಮೆ ಚೆಕ್ ಮಾಡೋದು. 3. ನಿಮ್ಮ ಬೆರಳಲ್ಲೇ ಒಂದು ಡಿಜಿಟಲ್ ಸೈನ್ ಮಾಡೋದು. ಮತ್ತು ಕೊನೆಯದಾಗಿ ಸೇವ್ ಮತ್ತು ಸಿಂಕ್ ಬಟನ್ ಪ್ರೆಸ್ ಮಾಡೋದು. ಇದನ್ನ ಮಾಡಿದ ತಕ್ಷಣ ಆ ಮನೆಯ ಡೇಟಾ ಸರ್ವರ್ಗೆ ಸೇವ್ ಆಗುತ್ತೆ. ಹೀಗೆ ನಿಮ್ಗೆ ಕೊಟ್ಟಿರೋ ಬ್ಲಾಕ್ನಲ್ಲಿರೋ ಪ್ರತಿಯೊಂದು ಮನೆಯ ಸರ್ವೆ ಮುಗಿಸಿ ಒಂದೊಂದಾಗಿ ಸಿಂಕ್ ಮಾಡಿದ್ಮೇಲೆ ಒಂದು ಕೊನೆಯ ಫೈನಲ್ ಕೆಲಸ ಬಾಕಿ ಇರುತ್ತೆ. ಇದೇ ನೋಡಿ ಆ ಫೈನಲ್ ಸ್ಟೆಪ್. ನಿಮ್ಮ ಬ್ಲಾಕ್ನಲ್ಲಿರೋ ಎಲ್ಲಾ ಮನೆಗಳ ಕೆಲಸ ಮುಗ್ದ ಮೇಲೆ ಆಪ್ನ ಮೇನ್ ಸ್ಕ್ರೀನ್ಗೆ ವಾಪಸ್ ಬನ್ನಿ. ಅಲ್ಲಿ ಕೊನೆ ಆಪ್ಷನ್ ಮಾರ್ಕ್ ಆಸ್ ಕಂಪ್ಲೀಟ್ ಅಂತ ಇರುತ್ತೆ. ಅದನ್ನ ಸೆಲೆಕ್ಟ್ ಮಾಡಿ. ಮತ್ತೊಮ್ಮೆ ಒಂದು ಫೈನಲ್ ಡಿಜಿಟಲ್ ಸೈನ್ ಮಾಡಿ ಸಬ್ಮಿಟ್ ಕೊಡಿ. ಇದನ್ನ ಮಾಡಿದ್ಮೇಲೆ ಆ ಬ್ಲಾಕ್ನ ನಿಮ್ಮ ಕೆಲಸ ಅಧಿಕೃತವಾಗಿ ಕಂಪ್ಲೀಟ್ ಆದ ಹಾಗೆ. ಕೊನೆಗೆ ಹೇಳೋದಾದ್ರೆ ಇದೊಂದು ಕೇವಲ ಟೆಕ್ನಿಕಲ್ ಪ್ರಾಸೆಸ್ ಅಲ್ಲ. ಪ್ರತಿಯೊಂದು ಟ್ಯಾಬ್, ಪ್ರತಿಯೊಂದು ಡಿಜಿಟಲ್ ಸಹಿ ಇವೆಲ್ಲ ಸೇರಿ ನಮ್ಮ ದೇಶದ ಒಂದು ಹೊಸ ಚಿತ್ರಣವನ್ನೇ ಕಟ್ಟಿಕೊಡುತ್ತೆ. ಹಾಗಾದ್ರೆ ಈ ಹೊಸ ಡಿಜಿಟಲ್ ಜನಗಣತಿ ನಮ್ಮ ಸಮಾಜದ, ನಮ್ಮ ಸಮುದಾಯಗಳ ಬದಲಾವಣೆಯ ಬಗ್ಗೆ ಯಾವೆಲ್ಲ ಹೊಸ ಕಥೆಗಳನ್ನ ಹೇಳಬಹುದು? ಯೋಚಿಸಿ.